ವೀಕ್ಷಕರೇ, ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅತ್ಯಂತ ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಆಗಸ್ಟ್ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಈ ಕಾವೇರಿ ಕುರಿತಾಗಿ ಚರ್ಚೆ ನಡೆಸೋದಕ್ಕೆ ಆ ವಿಚಾರವಾಗಿ ಈಗ ಮಹತ್ವದ ಸಭೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮೀಟಿಂಗ್ ಆರಂಭ ಆಗುತ್ತೆ. ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಿಡಬ್ಲ್ಯೂಎಂಎ ಆದೇಶವನ್ನ ಕೊಟ್ಟಿರೋದ್ರಿಂದ ಈಗ ಏನ್ ಮಾಡಬೇಕು, ನಾವು ರಾಜ್ಯ ಯಾವ ನಿರ್ಧಾರವನ್ನ ಕೈಗೊಳ್ಳಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥದ್ರ ಕುರಿತಾಗಿ ಚರ್ಚೆ ನಡೆಸಲಾಗುತ್ತೆ ಹಿರಿಯ ಅಧಿಕಾರಿಗಳ ಜೊತೆ. ಮೇಕೆದಾಟು ಡಿಪಿಆರ್ ಅನ್ನ ಸಿಡಬ್ಲ್ಯೂಸಿ ವಾಪಸ್ ಕಳಿಸಿತ್ತು. ಈ ವಿಷಯಗಳ ಬಗ್ಗೆ ಸಿಎಂ ವಿಜಯ್ ಜೊತೆ ಚರ್ಚಿಸುವ ಬಗ್ಗೆ ಮಾತುಕತೆ ನಡೆಸಲಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈಗ ಒಂದು ಪೂರ್ವಭಾವಿ ಸಭೆ ನಡೀತಾ ಇದೆ. ಕೇಂದ್ರದ ಜೊತೆ ಆಗಲಿ ಅಥವಾ ನಮ್ಮ ಸುತ್ತಲಿನ ರಾಜ್ಯಗಳ ಜೊತೆಯಾಗಲಿ ಒಂದು ರೀತಿಯ ಸೌಹಾರ್ದದ ನಡೆಯನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಒಂದು ಯೋಚನೆ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಕಾವೇರಿ ವಿಚಾರದಲ್ಲಿ ಇದು ಸಾಧ್ಯ ಆಗತ್ತಾ? ಈಗಾಗಲೇ ಸಿಎಂ ವಿಜಯ್ ಬಹಳ ಖಡಕ್ ಆಗಿ ಮೇಕೆದಾಟು ಯೋಜನೆಯನ್ನ ಸ್ಟಾಪ್ ಮಾಡಬೇಕು ಅನ್ನೋದ್ರ ಕುರಿತಾಗಿ ಅವರ ಸದನದಲ್ಲಿ ಚರ್ಚೆ ಮಾಡಿ ಆಗಿದೆ. ಹೀಗೆ ಇರುವಾಗ ಇದು ಸಾಧ್ಯ ಆಗತ್ತಾ? ಹೀಗಿರುವಾಗ ರಾಜ್ಯದ ನಿಲುವೇನಿರಬೇಕು? ಜಲಸಂಪನ್ಮೂಲ ಸಚಿವರಾಗಿ ಕೂಡ ಕೆಲಸ ಮಾಡಿದಂಥವರು, ನೀರಾವರಿ ಕುರಿತಾಗಿ ಸಾಕಷ್ಟು ಐಡಿಯಾ ಇರೋ ಅಂಥವರು ಇವತ್ತಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಏನ್ ನಿರ್ಧಾರ ಕೈಗೊಳ್ತಾರೆ? ಏನ್ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ. ಜೊತೆಗೆ ಹೇಗೆ ಈ ವಿಚಾರವನ್ನ ನಿಭಾಯಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಹಸಿ ಬರ ಇರತಕ್ಕಂತ ಸಂದರ್ಭ, ನೀರಿನ ಲಭ್ಯತೆ ಬಹಳ ಕಡಿಮೆ ಇರತಕ್ಕಂತ ಸಂದರ್ಭ, ಮುಂಗಾರು ಕೈಕೊಟ್ಟಿರುವಂತಹ ಸಂದರ್ಭ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಷ್ಟಾಗಿ ಮಳೆ ಬೀಳದಂತಹ ಸಂದರ್ಭ, ಜೂನ್ ಜುಲೈ ತಿಂಗಳುಗಳ ನೀರನ್ನ ನಮಗೆ ಬಿಡಬೇಕು ಅಂತ ಆಲ್ರೆಡಿ ಆಗ್ರಹಿಸ್ತಾ ಇದೆ ತಮಿಳುನಾಡು. ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಹಿರಿಯ ಅಧಿಕಾರಿಗಳು ಏನು ಸಲಹೆ ಕೊಡ್ತಾರೆ, ಸಾಕಷ್ಟು ಕುತೂಹಲಗರಿಗಿದ್ರು.